ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆನಂದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ತಿಳಿದದ್ದನ್ನು ಹೇಳಬೇಕು, ನೋಡಿದ್ದನ್ನು ಸಾಕ್ಷಿ ಕೊಡಬೇಕು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಮಾನವ ಸಮಾಜದಲ್ಲಿ ನೋಡುವಾಗ ಎಷ್ಟು ತಿಳಿದಿದೆಯೋ ಅದನ್ನು ಮಾತಾಡಲ್ಲ, ಏನು ನೋಡಿದ್ದಾರೋ ಅದನ್ನು ಸಾಕ್ಷಿ ಕೊಡಲ್ಲ. ಈ ಸಮಾಜದಲ್ಲಿ ಎಲ್ಲ ಭಿನ್ನವಾಗಿರುತ್ತೆ. ತಿಳಿದಷ್ಟು ಮಾತಾಡಲ್ಲ, ಬಹಳ ಮಾತಾಡ್ತಾ ಇರ್ತಾರೆ, ಹೆಚ್ಚಿಗೆ ಮಾತಾಡ್ತಾ ಇರ್ತಾರೆ. ಸೇರಿಸಿ ಅನೇಕ ವಿಷಯಗಳನ್ನು ಕಲ್ಪಿಸಿ ಹೃದಯದಲ್ಲಿ ಅನೇಕ ಆಲೋಚನೆಗಳಿಂದ ಏನೇನೋ ಮಾತಾಡ್ತಾರೆ, ತಿಳಿದಷ್ಟು ಮಾತಾಡಲ್ಲ. ಅದೇ ಪ್ರಕಾರ ನೋಡಿದ್ದನ್ನು ಸಾಕ್ಷಿ ಕೊಡಲ್ಲ. ಹೆಚ್ಚಾಗಿ ಸುಳ್ಳು ಸಾಕ್ಷಿಗಳು. ಇದು ಯಾರಿಗೆ ಗೊತ್ತಪ್ಪ ಅಂತ ನೋಡುವಾಗ ಒಂದು ಸಾರಿ ಲಾಯರ್ ಬಳಿಯಲ್ಲಿ ವಿಚಾರ ಮಾಡಿ, ಕೋರ್ಟಲ್ಲಿ ವಿಚಾರ ಮಾಡಿ, ಇನ್ನು ಪೊಲೀಸ್ ಸ್ಟೇಷನ್ಗಳಲ್ಲಿ ವಿಚಾರ ಮಾಡಿದಾಗ ಗೊತ್ತಾಗುತ್ತೆ ಅನೇಕ ಸುಳ್ಳು ಸಾಕ್ಷಿಗಳೇ. ತಿಳಿದದ್ದನ್ನು ಹೇಳಲ್ಲ, ನೋಡಿದ್ದನ್ನು ಸಾಕ್ಷಿ ಕೊಡಲ್ಲ. ಈ ಸಮಾಜದಲ್ಲಿ ತಮ್ಮ ಬದುಕಿಗಾಗಿ, ತಮ್ಮ ಸುಖಕ್ಕಾಗಿ ಇನ್ನೊಬ್ಬರ ಮೇಲೆ ನಿಂದನೆಗಳು, ಇನ್ನೊಬ್ಬರ ಮೇಲೆ ಅವಮಾನಗಳು, ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿಗಳು, ಸುಳ್ಳು ಮಾತುಗಳನ್ನು ಮಾತನಾಡುವಂಥದ್ದು ಈ ಸಮಾಜದಲ್ಲಿ ನೋಡ್ತೀವಿ ಪ್ರಿಯರೇ. ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ದೇವರ ಒಂದು ಜ್ಞಾನವನ್ನು ತಿಳಿಸೋದಕ್ಕೆ ಬಂದಿರುವಾಗ ಆತನ ಮಾತನ್ನು ಒಪ್ತಾ ಇಲ್ಲ. ಆತನು ಮಾತನಾಡಿರುವಂಥ ಪ್ರತಿ ಮಾತು ಆತ್ಮಕ್ಕೆ ಬಲ ಕೊಡುವಂಥದ್ದು, ಆರೋಗ್ಯ ಕೊಡುವಂಥದ್ದು, ಸಮಾಧಾನ ಕೊಡುವಂಥದ್ದು, ಸಂತೋಷ ಕೊಡುವಂಥದ್ದು, ಸತ್ತ ಮೇಲೆ ನಿತ್ಯ ಜೀವವನ್ನು ಕಲ್ಪಿಸಿಕೊಡುವಂಥ ಮಾತುಗಳನ್ನು, ಜ್ಞಾನವನ್ನು ಯೇಸು ಕ್ರಿಸ್ತರು ಮಾತಾಡಿದ್ದಾರೆ. ಏನು ಇದೆಯೋ ಇದ್ದದ್ದು ಇದ್ದ ಹಾಗೆ ನೇರವಾಗಿ ಅವರು ಮಾತಾಡಿದ್ದಾರೆ. ಆದರೆ ಅಲ್ಲಿ ಏನು ನಡೀತಾ ಇದೆ ನೋಡಿ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನ. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಿಳಿದದ್ದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ. ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ನಿಜವಾದ ಸಾಕ್ಷಿಯನ್ನು ಈ ಸಮಾಜ ಒಪ್ಪಲ್ಲ. ಇದ್ದದ್ದು ಇದ್ದ ಹಾಗೆ ಮಾತನಾಡಿದ್ರೆ ಒಪ್ಪಲ್ಲ. ಕಲ್ಪಿಸಿ ಸುಳ್ಳನ್ನು ಹೇಳಿದಾಗ ಆಗ ಒಪ್ತಾರೆ ಪ್ರಿಯರೇ. ಈ ಸಮಾಜದಲ್ಲಿ, ಮನೆಯಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ, ಹೆಂಡತಿ ಯಾವಾಗಾದರೂ ಇದ್ದದ್ದು ಇದ್ದ ಹಾಗೆ ನಿಜವನ್ನು ಹೇಳಿದಾಗ ಮನುಷ್ಯನು ರೇಗಾಡ್ತಾ ಇರ್ತಾನೆ, ಕುಣಿದಾಡ್ತಾ ಇರ್ತಾನೆ, ಕೋಪ ಮಾಡ್ಕೊಳ್ತಾ ಇರ್ತಾನೆ, ಆವೇಶ ಪಡ್ತಾ ಇರ್ತಾನೆ. ಅದಕ್ಕೆ ಈಕೆ ಏನು ಮಾಡ್ತಾಳೆ? ಸುಳ್ಳನ್ನು ಕಲ್ತ್ಕೊಂಡು ಸುಳ್ಳನ್ನು ಹೇಳಿ ಆ ಮನುಷ್ಯನನ್ನು ಒಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆವಾಗ ಸುಳ್ಳನ್ನು ಹೇಳಿದಾಗ ಈ ಮನುಷ್ಯನು ಅದನ್ನು ನಂಬ್ತಾನೆ. ನಿಜ ಹೇಳಿದಾಗ ನಂಬಲ್ಲ. ನಿಜ ಹೇಳಿದಾಗ ಇವರು ಒಪ್ಪೋದಿಲ್ಲ ರೀ. ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ಕೆಲವರು ಕ್ರೈಸ್ತರ ಕುಟುಂಬದಲ್ಲಿ ಪ್ರಾರ್ಥನೆಗೆ ಹೋಗ್ತೀವಿ ನಾವು ಅಂದಾಗ ಒಪ್ಪಲ್ಲ, ಗಂಡನ ಒಪ್ಪಲ್ಲ, ಕಳಿಸ್ಕೊಡಲ್ಲ. ಕ್ರೈಸ್ತರ ಕುಟುಂಬದಲ್ಲಿ ಗಂಡ ಹೆಂಡತಿ ಇರ್ತಾರೆ, ಹೆಂಡತಿ ದೇವರನ್ನು ನಂಬಿಕೊಂಡಿರ್ತಾರೆ, ಯೇಸು ಕ್ರಿಸ್ತರನ್ನು ನಂಬಿಕೊಂಡಿರ್ತಾರೆ, ಗಂಡನು ನಂಬಿಕೊಂಡಿರಲ್ಲ. ಅದೇ ಪ್ರಕಾರ ಗಂಡನು ಯೇಸು ಕ್ರಿಸ್ತರನ್ನು ನಂಬಿಕೊಂಡಿರ್ತಾನೆ, ಹೆಂಡತಿ ನಂಬಿಕೊಂಡಿರಲ್ಲ. ಈ ನಂಬದೇ ಇದ್ದಂಥ ಹೆಂಡತಿ ಆಗಿರ್ಬೋದು, ಗಂಡನ ಆಗಿರ್ಬೋದು, ಅವ್ರ ಬಳಿಯಲ್ಲಿ ಇವರು ನಿಜ ಹೇಳಿದ್ರೆ, ನಾನು ಪ್ರಾರ್ಥನೆಗೆ ಹೋಗ್ತೀನಿ, ದೇವರನ್ನು ಆರಾಧನೆ ಮಾಡೋದಕ್ಕೆ ಹೋಗ್ತೀನಿ ಅಂದರೆ ಒಪ್ಪೋದಿಲ್ಲ. ಹೋಗಬೇಡ ಅಂತ ಹೇಳ್ತಾರೆ, ಒಪ್ಪೋದಿಲ್ಲ. ಅದಕ್ಕೆ ಇವರು ಏನು ಮಾಡ್ತಾರೆ ಹೇಳಿ? ಕೆಲವರು ಎಲ್ಲರಲ್ಲ, ಸುಳ್ಳು ಹೇಳಿ. ಏನು ಸುಳ್ಳು ಹೇಳ್ಬೋದು? ಹೊರಗಡೆ ಏನೋ ಒಂದು ಕೆಲಸ ಇದೆ ಅಂತ ಹೇಳಿ ಯಾವುದೋ ಒಂದು ಸುಳ್ಳು ಹೇಳಿ ಪ್ರಾರ್ಥನೆಗೆ ಹೋಗ್ತಾ ಇರ್ತಾರೆ. ಇನ್ನು ಕೆಲವರು ಹೊರಗಡೆ ಬೇರೆ ಯಾವುದೋ ಒಂದು ಕೆಲಸ ಇಟ್ಕೊಂಡು, ಯಾವುದೋ ಅಂದರೆ ವಿರುದ್ಧವಾಗಿ ಏನೋ ಇರ್ತವೆ, ಯಾವುದೋ ಒಂದು ಸುಳ್ಳು ಹೇಳಿ ಹೊರಗಡೆ ಹೋಗಿ ಬರ್ತಾ ಇರ್ತಾರೆ. ಒಟ್ಟಿನಲ್ಲಿ ಈ ಸುಳ್ಳಿನ ಮೂಲಕ ಏನು ನಡೀತಾ ಇದೆ? ಕುಟುಂಬ ನಡೀತಾ ಇದೆ ರೀ. ನಿಜ ಹೇಳಿದಾಗ ಕುಟುಂಬಗಳು ಹೊಡೆದೋಗ್ತಾ ಇರುತ್ತೆ. ಇದು ಲಾಯರ್ಗಳಿಗೂ ಗೊತ್ತು, ಪೊಲೀಸರಿಗೂ ಗೊತ್ತು. ಒಟ್ಟಿನಲ್ಲಿ ಸುಳ್ಳೋನೋ ನಿಜನೋ ಈ ಸಮಾಜದಲ್ಲಿ ನಡೀರಿ ಅಂತೇಳಿ ನಡೆಸ್ತಾ ಇರ್ತಾರೆ. ಆದರೆ ದೇವರ ವಿಷಯದಲ್ಲಿ ಬಂದಾಗ ಹಾಗಲ್ಲ. ದೇವರು ಏನಿದೆಯೋ ಇದ್ದದ್ದು ಇದ್ದಾಗೆ ಮಾತಾಡ್ತಾರೆ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಏನಿದೆಯೋ ಅದನ್ನು ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಆದರೆ ದೇವರ ಮಾತನ್ನು ಇವರು ಒಪ್ಪಲ್ಲ. ಇದ್ದದ್ದು ಇದ್ದ ಹಾಗೆ ಮಾತಾಡುವಂಥ ಬೋಧಕರ ಮಾತನ್ನು ಯಾರಾದರೂ ನಂಬ್ತಾರ?
ಅರ್ಥ ಮಾಡ್ಕೊಳ್ತಾರ? ಅರ್ಥ ಮಾಡಿಕೊಳ್ಳುವವರು, ನಂಬುವವರು ಬಹಳ ಕಡಿಮೆ. ಇನ್ನು ಹೆಚ್ಚಾಗಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಮಾಧ್ಯಮದವರು ಇದ್ದಾರಲ್ವಾ, ಮಾಧ್ಯಮದವರು, ಟಿ ವಿ ಮಾಧ್ಯಮದವರು ಹೆಚ್ಚಾಗಿ ಸುಳ್ಳನ್ನು ಕಲ್ಪಿಸಿರ್ತಾರೆ ರೀ. ಒಂದು ಸತ್ಯ ಇರುತ್ತೆ, ಅದಕ್ಕೆ ಬಹಳ ಸುಳ್ಳನ್ನು ಸೇರಿಸಿ ಮಾತಾಡ್ತಾ ಇರ್ತಾರೆ. ಕೆಲವು ಚಾನಲ್ಗಳು ಇದ್ದದ್ದು ಇದ್ದಾಗೆ ಮಾತಾಡ್ತಾರೆ. ಇನ್ನು ಹೆಚ್ಚಾದ ಚಾನಲ್ಗಳು ಹೇಗಿರುತ್ತಪ್ಪ ಅಂತ ನೋಡುವಾಗ ಎಲ್ಲ ಸುಳ್ಳುಗಳೇ. ಅಲ್ಲಿ ನಡೆದಿರುವಂಥ ಘಟನೆ ಒಂದಿರುತ್ತೆ, ಇವರು ಮಾತಾಡೋದು ಮತ್ತೊಂದು ರೀತಿಯಲ್ಲಿ ಘಟನೆಗಳಿರುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನವನ್ನು ನೋಡಿ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನ. ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಅಂದರೆ ದೇವರು ಶರೀರವನ್ನು ಕೊಟ್ಟಿದ್ದಾನೆ. ಕಣ್ಣುಗಳನ್ನು, ಕಿವಿಗಳನ್ನು, ಮೂಗನ್ನು, ಬಾಯನ್ನು, ಮಾತಾಡುವಂಥ ಸ್ವರವನ್ನು ಕೊಟ್ಟಿದ್ದಾನೆ. ನೀವೇನು ನೋಡಿದ್ದೀರಾ ಅಷ್ಟೇ ಮಾತಾಡಬೇಕು, ನೀವೇನು ಕೇಳಿದ್ದೀರಾ ಅಷ್ಟೇ ಮಾತಾಡಬೇಕು. ಅಂದರೆ ಇದ್ದದ್ದು ಇದ್ದ ಹಾಗೆ ಮಾತನಾಡಬೇಕು, ಸುಳ್ಳು ಮಾತನಾಡಬಾರ್ದು, ಯಥಾರ್ಥವಾಗಿರಬೇಕು. ಹೌದಂದರೆ ಹೌದು, ಅಲ್ಲಂದರೆ ಅಲ್ಲ. ಅಂದರೆ ಅರ್ಥ ಏನು? ನೀವೇನು ನೋಡಿದ್ದೀರಾ ಅದನ್ನೇ ಹೇಳಬೇಕು, ಏನು ಕೇಳಿದ್ದೀರಾ ಅದನ್ನೇ ಹೇಳಬೇಕು. ಈ ಸಮಾಜದಲ್ಲಿ, ಕ್ರೈಸ್ತರ ಸಮಾಜದಲ್ಲಿ ಕೂಡ ಅನೇಕ ಸುಳ್ಳು ಸಾಕ್ಷಿಗಳಿರುತ್ತೆ ರೀ. ಏನೇನು ಮಾತಾಡ್ತಾರೋ ಒಂದ್ಸಾರಿ ನೀವೇ ಪರಿಶೋಧನೆ ಮಾಡಿದಾಗ ಗೊತ್ತಾಗುತ್ತೆ. ಅನೇಕ ಸುಳ್ಳು. ಯಾಕೆಂದರೆ ದೇವರ ಬಳಿಯಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಈ ಸಮಾಜದಲ್ಲಿ ಬದುಕ್ಬೋದು, ಈ ಸಮಾಜದಲ್ಲಿ ತಪ್ಪಿಸ್ಕೊಳ್ಬೋದು, ಕಾನೂನು ಮೂಲಕ ತಪ್ಪಿಸ್ಕೊಳ್ಬೋದು, ಕೋರ್ಟಿನ ಮೂಲಕ ತಪ್ಪಿಸ್ಕೊಳ್ಬೋದು. ದೇವರ ಕಾನೂನಿದೆ, ದೇವರ ಕಾನೂನು ಬಳಿಯಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲ. ದೇವರೆಲ್ಲರನ್ನ ನೋಡ್ತಾ ಇರ್ತಾರೆ. ಅದಕ್ಕೆ ದೇವರು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ನೀವು ಯಥಾರ್ಥವಾಗಿರಿ, ಭಕ್ತಿಯಿಂದ ಇರಿ, ಏನಿದೆಯೋ ಅಷ್ಟೇ ಮಾತಾಡಿ, ಇಲ್ಲದನ್ನು ಮಾತಾಡಕ್ಕೆ ಹೋಗಬೇಡಿ. ನಿಮ್ಮ ಮಾತುಗಳು ಸ್ವಲ್ಪವಾಗಿರಲಿ. ಬಹಳವಾಗಿ ಮಾತಾಡಿದಾಗ, ವ್ಯರ್ಥವಾಗಿ ಮಾತಾಡಿದಾಗ ಪ್ರತಿ ಮಾತುಗಳಿಗೆ ತೀರ್ಪು ದಿನದಲ್ಲಿ ತೀರ್ಪಾಗುತ್ತೆ. ಯಾವಾಗ ತೀರ್ಪು? ಸಾಯುವಂಥ ದಿನ ಬರುತ್ತಲ್ಲ, ಸಾಯುವಂಥ ದಿನ, ಅಂತ್ಯ ದಿನ, ನಮ್ಮ ಅಂತ್ಯ ದಿನ, ನಾವು ಸಾಯುವಂಥ ದಿನ ಬರುತ್ತೆ ನೋಡಿ. ಆ ಸಾಯುವಂಥ ದಿನ ಅವತ್ತು ಕೊನೆಯದಾಗಿ ತೀರ್ಪಾಗುತ್ತೆ. ನೀತಿವಂತರಾದರೆ ಸೀದಾ ಪರದೈಸಿಗೆ ಹೋಗ್ತೀವಿ, ಅನೀತಿವಂತರಾದರೆ ಸೀದಾ ಬೆಂಕಿಯ ಕೊಂಡಕ್ಕೆ ಅನುಭವಿಸೋದಕ್ಕೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತೀವಿ. ಆದ್ದರಿಂದ ನಮ್ಮ ಮಾತುಗಳು ಎಷ್ಟಿರಬೇಕು ಅಷ್ಟೇ ಇರಬೇಕು. ವ್ಯರ್ಥವಾದಂಥ ಮಾತುಗಳನ್ನು ಮಾತಾಡಬಾರ್ದು. ವಿಮೋಚನೆ ಕಾಂಡ 23ನೇ ಅಧ್ಯಾಯ 6ನೇ ವಚನ, 7ನೇ ವಚನ, 8ನೇ ವಚನ. ವಿಮೋಚನೆ ಕಾಂಡ 23ನೇ ಅಧ್ಯಾಯ 6, 7, 8. ನಿಮ್ಮಲ್ಲಿರುವ ಬಡವರು ವ್ಯಾಜ್ಯವಾಡಿದಾಗ ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು. ಮೋಸದ ಕಾರ್ಯಕ್ಕೆ ದೂರವಾಗಿರಬೇಕು. ನಿರಪರಾಧಿಯಾಗಿಯೂ ಸನ್ಮಾರ್ಗನಾಗಿಯೂ ಇರುವ ಮನುಷ್ಯನಿಗೆ ಮರಣದಂಡನೆಯನ್ನು ವಿಧಿಸಲೇಬಾರದು. ಅಂಥ ದುಷ್ಟತ್ವವನ್ನು ಮಾಡಿದವನಿಗೆ ನಾನು ಶಿಕ್ಷೆಯನ್ನು ವಿಧಿಸದೆ ಬಿಡುವುದಿಲ್ಲ. ನಾನು ಶಿಕ್ಷೆಯನ್ನು ವಿಧಿಸದೆ ಬಿಡುವುದಿಲ್ಲ. ಅಂದರೆ ನ್ಯಾಯವಂತರಿಗೆ, ಯಥಾರ್ಥವಂತರಿಗೆ ನ್ಯಾಯವಾಗಿ ತೀರ್ಪು ಮಾಡಬೇಕು. ಒಂದು ವೇಳೆ ಅನ್ಯಾಯ ತೀರ್ಪು ಮಾಡಿದಾಗ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಎಲ್ಲೇ ಆಗಿರ್ಬೋದು, ಮನೆಯಲ್ಲಿ, ಸಭೆಯಲ್ಲಿ, ಕೋರ್ಟಿನಲ್ಲಿ ಆಗಿರ್ಬೋದು, ಕಚೇರಿಗಳಲ್ಲಾಗಿರ್ಬೋದು, ಪೊಲೀಸ್ ಸ್ಟೇಷನ್ಗಳಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು. ಒಂದು ವೇಳೆ ಒಬ್ಬ ಮನುಷ್ಯನಿಗೆ ಅನ್ಯಾಯ ನಡೆದರೆ, ಅಂದರೆ ಸತ್ಯವಂತರಿಗೆ, ನ್ಯಾಯವಂತರಿಗೆ ನ್ಯಾಯ ಕಲ್ಪಿಸದೆ ಅನ್ಯಾಯವಾಗಿ ತೀರ್ಪು ಮಾಡಿದಾಗ ಖಂಡಿತವಾಗಿ ನಾನು ಅವರಿಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸಮಯ ಹಿಡಿಯುತ್ತೆ, ಅದಕ್ಕೆ ಸಮಯ ಹಿಡಿಯುತ್ತೆ. ಪ್ರಿಯರ ದೇವರ ಮಕ್ಕಳಿರ, ಪರಿಶೋಧನೆ ಮಾಡಿ. ನೀತಿವಂತರಿಗೆ ಅನ್ಯಾಯವಾದ ತೀರ್ಪು ಮಾಡಿದಾಗ, ಅನ್ಯಾಯವಾಗಿ ತೀರ್ಪು ಮಾಡಿದಂಥ ಆ ಹಿರಿಯರನ್ನು ದೇವರು ಸರ್ವನಾಶ ಮಾಡಿರುವಂಥ ಘಟನೆಗಳು ಒಂದು ಸಾರಿ ಪರಿಶೋಧನೆ ಮಾಡಿ ಗೊತ್ತಾಗುತ್ತೆ ರೀ. 8ನೇ ವಚನ. ಲಂಚವನ್ನು ತೆಗೆದುಕೊಳ್ಳಬಾರದು. ಲಂಚವು ಕಣ್ಣುಳ್ಳವರನ್ನು ಕುರುಡರಂತೆ ಮಾಡುತ್ತದೆ, ನಿರಪರಾಧಿಯವನ ನ್ಯಾಯವನ್ನು ಕೆಡಿಸುತ್ತದೆ. ಲಂಚವು ಏನು ಮಾಡುತ್ತಂತೆ? ಕಣ್ಣುಳ್ಳವರನ್ನು ಕುರುಡರಂತೆ ಮಾಡುತ್ತಂತೆ.
ಕುರುಡರಂತೆ ಮಾಡಿ ಏನು ಮಾಡುತ್ತೆ? ನಿರಪರಾಧಿಯಾದವನ ನ್ಯಾಯವನ್ನು ಕೆಡಿಸುತ್ತದೆ. ನಿರಪರಾಧಿಯ ನ್ಯಾಯವನ್ನು ಕೆಡಿಸುತ್ತದೆ. ಏನ್ರಿ, ಲಂಚಕ್ಕೆ ಒಳಪಟ್ಟು ಅನ್ಯಾಯದ ತೀರ್ಪು ಮಾಡಿದಾಗ ಇಲ್ಲಿ ಕೆಲವು ದಿನಗಳು ಬದುಕಬಹುದು, ಆಮೇಲೆ ದೇವರು ನೋಡ್ತಾರೆ, ಒಂದು ದಿನ ದೇವರು ಎದ್ದು ಏನ್ರಿ ಅವರಿಗೆ ಕಠಿಣವಾದ ತೀರ್ಪು ಮಾಡ್ತಾರೆ. ಕಠಿಣವಾದ ತೀರ್ಪು ಮಾಡಿದಾಗ ಅವರ ಮನೆಯಲ್ಲಿ ಸಮಾಧಾನ ಇರಲ್ಲ. ಅವರು ಅನೇಕವಾದ ಭಯಂಕರವಾದಂಥ ರೋಗದಲ್ಲಿ, ಹಣ ಇದ್ರೂ ಗುಣವಾಗಲ್ಲ. ಏನ್ರಿ, ಅವ್ರ ಮನೆಯಲ್ಲಿ ಹಣ ಇರುತ್ತೆ, ಎಲ್ಲ ವ್ಯವಸ್ಥೆ ಇರುತ್ತೆ, ಗುಣವಾಗಲ್ಲ. ಗುಣವಾಗದ ರೋಗವನ್ನ ದೇವರು ಹುಟ್ಟಿಸ್ತಾರೆ. ನೆಮ್ಮದಿ ಇರಲ್ಲ, ಸಮಾಧಾನ ಇರಲ್ಲ. ಯಾಕೆಂದ್ರೆ ಅನೇಕರ ಬಡವರ ಸೊತ್ತನ್ನ ನುಂಗಿರ್ತಾರೆ, ಲಂಚ ತಗೊಂಡಿರ್ತಾರೆ. ಲಂಚ ತಗೊಂಡು ಬಡವರ ನ್ಯಾಯವನ್ನ ತಪ್ಪಿಸಿ ಅನ್ಯಾಯವಾಗಿ ತೀರ್ಪು ಮಾಡಿರುವಂಥ ಇಂಥವರನ್ನ ದೇವರು ಖಂಡಿತವಾಗಿ ಬಿಡಲ್ಲ. ಯಾವುದೋ ಒಂದು ರೀತಿಯಲ್ಲಿ ಅಪಾಯ, ಅಪಘಾತಗಳು, ಅನೇಕ ರೋಗಗಳು ಇಲ್ಲ, ಯಾವುದೋ ಒಂದು ರೀತಿಯಲ್ಲಿ ನಡೆಯುತ್ತೆ. ಅದಕ್ಕೆ ಒಂದು ಸಮಯ ಬರುತ್ತೆ. ಅದಕ್ಕೆ ಈ ಲೋಕದಲ್ಲಿ ಪ್ರತಿ ಮನುಷ್ಯನು ಭಕ್ತನಾಗಿ ನೀತಿವಂತನಾಗಿ ಬದುಕಬೇಕು ಅಂತೇಳಿ ತಾಯಿಯ ಗರ್ಭದಲ್ಲಿ ರೂಪಿಸಿ ನಿರ್ಮಿಸಿ ಒಂದು ಆಕಾರವನ್ನು ಕೊಟ್ಟು ಕಳಿಸಿಕೊಟ್ಟಿರುವಾಗ ಈ ಲೋಕದಲ್ಲಿ ಬಂದಿರುವಂಥ ಪ್ರತಿ ಮನುಷ್ಯನು ಭಕ್ತನಾಗಿ ಬದುಕಬೇಕು, ಪರಿಶುದ್ಧನಾಗಿ ಜೀವಿಸಬೇಕು, ನೀತಿವಂತನಾಗಿ ಜೀವಿಸಬೇಕು, ಯಥಾರ್ಥವಂತನಾಗಿ ಜೀವಿಸಬೇಕು, ನಿಷ್ಠೆಯಿಂದ ಜೀವಿಸಬೇಕು, ಒಳ್ಳೆಯದನ್ನು ಮಾಡಬೇಕು, ಈ ಸಮಾಜಕ್ಕೆ ಒಳ್ಳೆಯದನ್ನೇ ಪರಿಚಯ ಮಾಡಬೇಕು. ಅದನ್ನು ಬಿಟ್ಟು ಸ್ವಾರ್ಥದಿಂದ ಅನ್ಯಾಯದಿಂದ ಮೋಸ ಮಾಡಿದಾಗ ದೇವರು ಅಂಥವರನ್ನ ಬಿಡಲ್ಲ, ಕಠಿಣವಾದಂಥ ತೀರ್ಪು ಕೊಡ್ತಾರೆ. ಪ್ರಿಯರೇ, ಪ್ರವಾದಿಯಾದ ಮೀಕನ ಗ್ರಂಥ 3ನೇ ಅಧ್ಯಾಯ 11ನೇ ವಚನ. ಮುಖಂಡರು ಲಂಚಕ್ಕೆ ನ್ಯಾಯ ತೀರಿಸುತ್ತಾರೆ, ಯಾಜಕರು ಸಂಬಳಕ್ಕಾಗಿ ಉಪದೇಶ ಮಾಡುತ್ತಾರೆ, ಪ್ರವಾದಿಗಳು ಹಣಕ್ಕೋಸ್ಕರ ಕಡಿ ಹೇಳುತ್ತಾರೆ. ಆದರೂ ಯೆಹೋವನ ಮೇಲೆ ಭಾರ ಹಾಕಿ, ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನಲ್ಲ, ನಮಗೆ ಯಾವ ಕೇಡು ಸಂಭವಿಸದು ಅಂದುಕೊಳ್ಳುತ್ತಾರೆ. ಅಂದರೆ ಮುಖಂಡರು ಲಂಚಕ್ಕೆ ನ್ಯಾಯ ತೀರಿಸ್ತಾರೆ ಅಂದಾಗ, ಲಂಚ ತಗೊಂಡಾಗ ನ್ಯಾಯವನ್ನು ತಪ್ಪಿಸಿ ಒಂದು ಕಾಲದಲ್ಲಿ ಅನ್ಯಾಯದ ತೀರ್ಪು, ಮತ್ತು ಈ ಕಾಲದಲ್ಲಿ ಏನು ತೀರ್ಪು ನಡೀತಾ ಇದೆಯೋ ಒಂದ್ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಈ ಸಮಾಜದಲ್ಲಿ ಏನು ನಡೀತಾ ಇದೆ? ನಿಜವಾಗ್ಲೂ ನ್ಯಾಯವಾದಂಥ ತೀರ್ಪು ನಡೀತಾ ಇದೆಯಾ? ಕೋರ್ಟ್ನಲ್ಲಿ ಏನು ಬೇಕು ಹೇಳಿ? ಕೋರ್ಟ್ನಲ್ಲಿ ಸಾಕ್ಷಿಗಳು, ಅಲ್ಲಿ ಸುಳ್ಳು ಸಾಕ್ಷಿನ ನಿಜ ಸಾಕ್ಷಿನ ಅಂತೇಳಿ ಯಾರಿಗೊತ್ತು? ದೇವರಿಗೆ ಗೊತ್ತು. ಇವರು ಬಂದು ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದಾರಾ ಅಥವಾ ನಿಜವಾದ ಸಾಕ್ಷಿ ಹೇಳ್ತಾ ಇದ್ದಾರಾ? ದೇವರಿಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಪರಿಶೋಧನೆ ಮಾಡಿ ಸರಿಯಾದ ರೀತಿಯಲ್ಲಿ ತೀರ್ಪು ಮಾಡಬೇಕಂತ ಹೇಳ್ತಾರೆ. ಆದರೆ ಎಲ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯ ತೀರ್ಪು ನಡೀತಾ ಇದೆ? ಈ ಪ್ರಪಂಚ ದೇಶದಲ್ಲಿ ಅನ್ಯಾಯ ನಡೀತಾ ಇದೆ ಬಹಳವಾಗಿ. ಅದರಲ್ಲಿ ನಮ್ಮ ದೇಶದಲ್ಲಿ ನೋಡುವಾಗ ಅನ್ಯಾಯ ನಡೀತಾ ಇದೆ ಹೆಚ್ಚಾಗಿ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಕಾಲದಲ್ಲಿ ಮೀಕನು, ಪ್ರವಾದಿಯಾಗಿರುವಂಥ ಮೀಕನು ಅಂದಾಗ ಕ್ರಿಸ್ತ ಪೂರ್ವ 700 ವರ್ಷಗಳ ಹಿಂದೆ ಯಹೋದ್ಯರು ಇದ್ದಾರೆ, ಅವರ ಬಳಿಯಲ್ಲಿ ಮುಖಂಡರು ಇದ್ದಾರೆ, ಅವರ ಬಳಿಯಲ್ಲಿ ಯಾಜಕರು ಇದ್ದಾರೆ, ಅವರ ಬಳಿಯಲ್ಲಿ ಪ್ರವಾದಿಗಳಿದ್ದಾರೆ. ಅವರ ಬಳಿಯಲ್ಲೇ ಸುಳ್ಳು, ಅನೇಕ ಸುಳ್ಳುಗಳು. ನೋಡಿದ್ದನ್ನು ತಿಳಿಸ್ತಾ ಇಲ್ಲ, ತಿಳಿದುಕೊಂಡದ್ದನ್ನು ತಿಳಿಸ್ತಾ ಇಲ್ಲ, ಅನ್ಯಾಯ, ಬರೀ ಮೋಸ. ಏನು ನೋಡಿದ್ದಾರೋ, ಏನು ಕೇಳಿದ್ದಾರೋ ಇದ್ದದ್ದು ಇದ್ದ ಹಾಗೆ ಮಾತಾಡಬೇಕು. ನೋಡಿದ್ದನ್ನು ಮಾತಾಡಬೇಕು, ತಿಳಿದದ್ದನ್ನು ಮಾತಾಡಬೇಕು. ಆದರೆ ಇಲ್ಲಿ ಏನು ನಡೀತಾ ಇದೆಪ್ಪ ಅಂತ ನೋಡುವಾಗ ಒಂದ್ಸಾರಿ ಗಮನಿಸಿರಿ ಪ್ರಿಯರೇ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ, ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ. ಆ ಮಣ್ಣೆ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಹಾಗೂ ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕೊಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದಿದೆ. ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ
ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ವಧೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ಒಂದು ಕಾಲದಲ್ಲಿ ಅಂದರೆ ಅಪೋಸ್ತಲರು 1ನೇ ಶತಮಾನದಲ್ಲಿ ಸುವಾರ್ತೆ ಮಾಡುವಂಥ ಆ ಸಮಯದಲ್ಲಿ ಯಾಜಕರಾಗಿರ್ಬೋದು, ಮಹಾಯಾಜಕರಾಗಿರ್ಬೋದು, ಯಹೂದ್ಯರು, ಶಾಸ್ತ್ರಿಗಳು ಇದ್ದಾರೆ ಪ್ರಿಯರೇ. ಅವ್ರ ವಿಷಯದಲ್ಲಿ ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ಧನಿಕರೇ ಇವೇನು ಮಾಡಿದ್ದೀರಾ? ಅಂತ್ಯಕಾಲ ಸಮೀಪವಾಗಿದ್ದರೂ ಕೂಡ ಈ ಲೋಕದಲ್ಲಿ ಕೂಡಿಟ್ಕೊಂಡಿದ್ದೀರಾ. ನೀವು ಭಯ ಭಕ್ತಿಯಿಂದ ಜೀವಿಸ್ತಾ ಇಲ್ಲ, ಅನ್ಯಾಯವಾಗಿ ಬಿಗಿಡಿದಿದ್ದೀರಾ. ಈಗಿನ ಕಾಲದಲ್ಲಿ ಕೂಡ ಏನು ನಡೀತಾ ಇದೆ? ಬಡವರ ಕೂಲಿಯನ್ನು ಸ್ವಾಧೀನಪಡಿಸ್ಕೊಳ್ತಾ ಇದ್ದಾರೆ. ಬಡವರಿಗೆ ಸಿಕ್ಕುವಂಥ ಕೂಲಿ ಸರಿಯಾದ ರೀತಿಯಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೋ ಆ ಕೆಲಸ ಮಾಡಿರುವಂಥ ತಕ್ಕ ಕೂಲಿ ಕೊಡ್ತಾ ಇಲ್ಲ. 1000 ರೂಪಾಯಿ ಕೆಲಸ ಮಾಡಿದ್ರೆ ಅದರಲ್ಲಿ 300 ರೂಪಾಯಿ 400 ರೂಪಾಯಿ ಬೇರೆ ಇಟ್ಕೊಂಡು ಆಮೇಲೆ 600 ರೂಪಾಯಿ ಕೂಲಿ ಕೊಡುವಂಥದ್ದು, ಇಲ್ಲ 500 ರೂಪಾಯಿ ಕೊಡುವಂಥದ್ದು. ತಿಂಗಳಿಗೆ ಒಂದು 20,000 ರೂಪಾಯಿ ಸಂಬಳ ಬಂದರೆ ಒಂದು 15,000 ರೂಪಾಯಿ ಕೊಟ್ಟು 5,000 ರೂಪಾಯಿ ಒಳಗೆ ಸೇರಿಸ್ಕೊಳ್ಳುವಂಥದ್ದು. ಅಂದರೆ ನ್ಯಾಯವಾಗಿ ಬಡವರ ಕೂಲಿ ಬಡವರಿಗೆ ತಲುಪದಂತೆ ಇವ್ರು ಏನು ಮಾಡ್ತಾ ಇದ್ದಾರೆ? ಬಿಗಿಯಾಗಿ ಹಿಡಿತಾ ಇದ್ದಾರೆ, ಒಳಗೆ ನುಂಗುತ್ತಾ ಇದ್ದಾರೆ ಅನ್ಯಾಯವಾಗಿ. ಅನೇಕ ಸುಳ್ಳುಗಳು, ಯಾವುದೋ ಒಂದು ಇದ್ದದ್ದನ್ನು ಮಾತಾಡೋದು, ಅಂದರೆ ಇಲ್ಲದು ಸಲ್ಲದು ಮಾತನಾಡಿ ಮೋಸ ಮಾಡಿ ನುಂಗುವಂಥದ್ದು ನೋಡ್ತಾ ಇದ್ದೀವಿ, ಮೋಸ ಮಾಡುವಂಥದ್ದು ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಆ ರೀತಿ ಇದ್ದಾಗ ನಿಮಗೆ ದುರ್ಗತಿ ಕಾದಿದೆ ಎಂದು ದೇವರು ಹೇಳುವಂಥ ಮಾತು. ಮತ್ತೇನು ಮಾಡಬೇಕು? ಯಾರಿಗೂ ಅನ್ಯಾಯ ಮಾಡಿಕೊಡ್ದು, ಯಾರಿಗೂ ಮೋಸ ಮಾಡಬಾರ್ದು. ಏನಿದೆಯೋ ಇದ್ದದ್ದು ಇದ್ದ ಹಾಗೆ ಮಾತಾಡಬೇಕು, ಇಲ್ಲದನ್ನು ಮಾತಾಡಬಾರ್ದು. ಇದ್ದದ್ದು ಇದ್ದ ಹಾಗೆ ಸಾಕ್ಷಿ ಕೊಡಬೇಕು, ಇಲ್ಲದನ್ನು ಸಾಕ್ಷಿ ಕೊಡಬಾರ್ದು. ಇಲ್ಲದನ್ನು ಸಾಕ್ಷಿ ಕೊಟ್ಟರೆ ಇಲ್ಲಿ ತಪ್ಪಿಸ್ಕೊಳ್ಬೋದು, ಮಾನವ ಕಾನೂನು ಬಳಿಯಲ್ಲಿ ತಪ್ಪಿಸ್ಕೊಳ್ಬೋದು. ದೇವರ ಕಾನೂನಿದೆ, ದೇವರ ಕಾನೂನಿದೆ. ಆ ಕಾನೂನು ಬಳಿಯಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಆಗಲ್ಲ. ಖಂಡಿತವಾಗಿ ಹಿಡಿತಾರೆ, ದೇವರು ತೀರ್ಪು ಮಾಡ್ತಾರೆ. ಯಾರ್ಯಾರು ಲಂಚ ತೆಗೆದುಕೊಂಡಿದ್ದಾರೋ, ಯಾರ್ಯಾರು ಲಂಚವನ್ನು ತೆಗೆದುಕೊಂಡು ಜೀವಿಸ್ತಾ ಇದ್ದಾರೋ ಅವರ ಕುಟುಂಬಗಳನ್ನು ನೋಡಿ ಪ್ರಿಯರೇ, ಅನೇಕ ರೋಗಗಳಿಂದ ಬಾಧೆಗಳಿಂದ ಇರುತ್ತೀರಿ, ಅನೇಕ ರೋಗಗಳಲ್ಲಿರುತ್ತೀರಿ, ಅನೇಕ ಬಾಧೆಗಳಲ್ಲಿರುತ್ತೀರಿ, ಅನೇಕ ವ್ಯಸನದಲ್ಲಿರುತ್ತೀರಿ, ಅನೇಕ ನೋವಿನಲ್ಲಿರುತ್ತೀರಿ. ಅನೇಕ ನೋವು, ಅನೇಕ ಬಾಧೆ, ಅನೇಕ ಕಿರಿಕಿರಿಗಳು. ಇದ್ದದರಲ್ಲಿ ತೃಪ್ತಿ ಪಡಬೇಕು. ಯಾರು ಕಷ್ಟಪಟ್ಟಿದ್ದಾರೋ ಕಷ್ಟಪಟ್ಟಿರುವಂಥ ಕೂಲಿಯನ್ನು ಅವನಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸಬೇಕು, ಸರಿಯಾದ ರೀತಿಯಲ್ಲಿ ಕೊಡಬೇಕು. ಯಾರಿಗೂ ಮೋಸ ಮಾಡಿಕೊಡ್ದು, ಅನ್ಯಾಯ ಮಾಡಿಕೊಡ್ದು. ಮನೆಯಲ್ಲಿ, ಹೊರಗಡೆ, ಸಮಾಜದಲ್ಲಿ, ಕಂಪನಿಯಲ್ಲಿ, ಇನ್ನೊಂದು ಕಡೆ ಮತ್ತೊಂದು ಕಡೆ ಎಲ್ಲೇ ಆಗಿರ್ಬೋದು, ಮನುಷ್ಯರ ಮಧ್ಯದಲ್ಲಿ ನೀತಿ ನ್ಯಾಯ ಧರ್ಮ ಇರಬೇಕು. ಒಂದು ವೇಳೆ ನೀತಿ ನ್ಯಾಯ ಧರ್ಮವನ್ನು ತಪ್ಪಿ ಮಾಡಬಾರ್ದ ಅನ್ಯಾಯವನ್ನು ಮಾಡಿದಾಗ ಈ ಕಾನೂನು ಬಿಡ್ಬೋದು, ಆದರೆ ದೇವರ ಕಾನೂನು ಮಾತ್ರ ಬಿಡಲ್ಲ. ಇದು ಸತ್ಯ, ಇದು ದೇವರ ಮಾತು, ಇದು ದೇವರ ವಚನಗಳಿವು. ಆದ್ದರಿಂದ ದೇವರನ್ನ ಅರ್ಥ ಮಾಡಿಕೊಂಡು ಭಯ ಭಕ್ತಿಯಿಂದ ಜೀವಿಸಬೇಕು, ದೇವರ ಧ್ಯಾನದಲ್ಲಿರಬೇಕು, ದೇವರನ್ನ ಕೊಂಡಾಡಬೇಕು. ಯಾಕಂದರೆ ದೇವರ ಕೃಪೆ ಮೂಲಕ ನಮಗೆ ಜೀವನ, ದೇವರ ಕೃಪೆ ಮೂಲಕ ನಮ್ಮ ಬದುಕು, ದೇವರ ಕೃಪೆ ಮೂಲಕ ಆರೋಗ್ಯ, ದೇವರ ಕೃಪೆ ಮೂಲಕ ಸಮಾಧಾನ, ದೇವರ ಕೃಪೆ ಮೂಲಕ ನೆಮ್ಮದಿ, ದೇವರ ಕೃಪೆ ಮೂಲಕ ಈ ಲೋಕದಲ್ಲಿ ಬದುಕು. ದೇವರ ಕೃಪೆ ಇಲ್ಲದೆ ನಾವು ಬದುಕಕ್ಕಾಗಲ್ಲ. ದೇವರ ಕೃಪೆಯಿಂದನೇ ಬದುಕ್ತಾ ಇದ್ದೀವಿ. ಆದ್ದರಿಂದ ಆತನಿಗೆ ಒಳಪಟ್ಟು ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸಿ, ನಿಷ್ಠೆಯಿಂದ ಭಕ್ತಿಯಿಂದ ಯಥಾರ್ಥವಾಗಿ ಜೀವಿಸಿದಾಗ ಪ್ರಿಯರೇ ದೇವರು ಸಂತೋಷ ಪಡ್ತಾರೆ. ಒಂದು ವೇಳೆ ನಾವು ಸತ್ತೋದರೆ ನಿತ್ಯ ಜೀವವನ್ನು ನೀಡ್ತಾರೆ ಪ್ರಿಯರೇ. ಆ ನಿತ್ಯ ಜೀವನ ನಾವು ಪಡಿಬೇಕಾದ್ರೆ ಮಾರ್ಗ ಯೇಸು ಕ್ರಿಸ್ತನ ಮಾರ್ಗ. ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು, ನನ್ನ ಮೂಲಕ ಹೊರತು ಯಾರು ಕೂಡ ತಂದೆಯ ಬಳಿಗೆ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ದೇವರ ವಾಕ್ಯಕ್ಕೆ ಒಳಪಡೋಣ, ವಿಧೇಯರಾಗೋಣ, ಭಯ ಭಕ್ತಿಯಿಂದ ಜೀವಿಸೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಅತಿ ಪರಿಶುದ್ಧನಾದಂಥ ನಮ್ಮ ದೇವ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು ತಂದೆ, ನಿಮಗೆ ಕೃತಜ್ಞತೆಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ನಿರಂತರ ನಿಮ್ಮ ಸೇವೆಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರನ್ನೂ ಆಶೀರ್ವದಿಸಿ, ಇದ್ದದರಲ್ಲಿ ತೃಪ್ತಿ ಪಡುವಂತೆ, ನೆಮ್ಮದಿಯಿಂದ ಜೀವಿಸುವಂತೆ
ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು, ಆರೋಗ್ಯವನ್ನು, ಸಮಾಧಾನವನ್ನು ಅನುಗ್ರಹಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.